ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಅವತಾರ್ ಎಕ್ಸಿಬಿಷನ್ ಅಂತ. ಇದು ನಮ್ಮ ಕೆಂಗೇರಿಲೇ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ತುಂಬ ದಿನ ಆಯಿತು, ಒಂದು 1 ಮಂತ್ ಆಯಿತು ಸ್ಟಾರ್ಟ್ ಆಗಿ, 15 ಡೇಸ್ ಆಯಿತು ಅಂತ ಅನಿಸುತ್ತೆ. ಬಟ್ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಬೇಕಾದ್ರೆ ಒಂದು ವೇ ನೋಡ್ತಾಯಿದ್ರು, ಎಕ್ಸಿಬಿಷನ್ಗೆ ಹೋಗೋಣ ಅಂತ ಹೇಳ್ತಾಯಿದ್ರು. ಬಟ್ ಹೋಗೋಣ ಎಕ್ಸಾಮ್ಸ್ ಎಲ್ಲ ಮುಗಿಲಿ, ಹಾಲಿಡೇಸ್ ಬರಲಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಎಕ್ಸಾಮ್ಸ್ ಎಲ್ಲ ಮುಗಿದು ಹಾಲಿಡೇಸ್ ಸ್ಟಾರ್ಟ್ ಆಯಿತು. ಹಾಗೇ ಸಂಡೇ ಇತ್ತು ಆ್ಯಂಡ್ ಫ್ರೀ ಇದ್ದರು ರಾಜೇಶ್ ಅವರು. ಸೊ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ನಾವು ಅವತಾರ್ ಎಕ್ಸಿಬಿಷನ್ಗೆ ಬಂದಿದ್ದೀವಿ. ನಾನು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಫೇಮಸ್ ಆಗಿದ್ದೀನಿ. ಇಮಾನಿ ನನ್ನ ನೋಡೋಕ್ಕೆ ಇಮಾನಿ ಬಂದು ವಾಟ್ ಎವರ್, ನಾನು ಫೇಮಸ್ ಆಗಿದ್ದೀನಿ, ನಾನು ನೋಡೋಕೆ ನೀನು ಇಲ್ಲಿ ಬಂದಿದ್ದೇನೆ. ಫೇಮಸ್ ನೋಡಿ, ಅಟ್ಲೀಸ್ಟ್ ಐ ಆಮ್ ದೇರ್ ಇಮಾನಿ. ನಾವು ಟಿಕೆಟ್ಸ್ ಎಲ್ಲ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಟಿಕೆಟ್ಸು ಪರ್ ಹೆಡ್ 80 ರುಪೀಸ್ ಇತ್ತು. 3 ಇಯರ್ಸ್ ಮಕ್ಕಳು ಎಬೋ ಇದ್ದರೆ ಅವರಿಗೂ ಫುಲ್ ಟಿಕೆಟನ್ನೇ 80 ರುಪೀಸೇನೆ. 3 ಇಯರ್ಸ್ ಬಿಲೋ ಯಾರಿದ್ದಾರೆ ಅವರಿಗೆ ಫ್ರೀ ಇರುತ್ತೆ. ಸೊ ನಾವು ಎಲ್ರಿಗೂ ಟಿಕೆಟ್ ತೊಗೊಂಡು ಇವಾಗ ಒಳಗೆ ಹೋಗ್ತಾ ಇದ್ದೀವಿ.
ವಾವ್ 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 ಸಖತ್ತಾಗಿತ್ತು ಮಾತ್ರ. ಸಖತ್ತಾಗಿ ಮಾಡಿದ್ದಾರೆ. ಅವ್ರ ಪೇಷನ್ಸ್ ಆಗಿರ್ಬೋದು, ಅವ್ರ ಕ್ರಿಯೇಟಿವ್ನೆಸ್ ಆಗಿರ್ಬೋದು ಸಖತ್ತಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸ್ವಲ್ಪ ಬೇಜಾರಾಯಿತು, ನೀವು ಅಬ್ಸರ್ವ್ ಮಾಡಿದ್ದೀರಾ, ನೋಡಿದ್ರಾ ಅಲ್ಲೆಲ್ಲ ಮಕ್ಕಳನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗಿ ಫೋಟೋಸ್ ಎಲ್ಲ ತೆಗಿತಾಯಿದ್ರು. ಅವ್ರು ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡಿದ್ದಾರೆ ಅಂದರೆ ನಾವು ಅಷ್ಟೇ ನೀಟಾಗಿ ನೋಡ್ಕೊಂಬರ್ಬೇಕು, ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಬೇಕು. ಬಟ್ ಹೋಗಿ ಹೋಗಿ ಒಳಗಡೆನೇ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರು. ಬಟ್ ಅಲ್ಲಿ ಬಂದು ಹೇಳಿದ್ರು ಏನೂ ಆಗಲ್ಲ ಮಕ್ಕಳಲ್ವಾ ಅಂತೆಲ್ಲ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಬಟ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ದೂರನೇ ನಿಂತ್ಕೊಂಡು ನೋಡಿ, ಖುಷಿಪಡಿ. ಬಟ್ ತುಂಬಾ ಚೆನ್ನಾಗಿದೆ, ಹೋಗಿ ಬನ್ನಿ ಒಂದ್ಸಲ. ಹಾಗೆ ಸ್ವಲ್ಪ ಒಳಗಡೆ ಬಂದರೆ ಇಲ್ಲಿ ಸ್ಟಾಲ್ಸ್ ಎಲ್ಲ ಇತ್ತು, ಡ್ರೆಸ್ಸಸ್ ಇತ್ತು, ಮತ್ತು ಮಕ್ಳಿಗೆ ಏನೇನು ಬೇಕೋ ಆ ಥರ ಎಲ್ಲ ಐಟಮ್ಸ್ ಎಲ್ಲ ಇತ್ತು, ಗೇಮ್ಸ್ ಎಲ್ಲ ಇತ್ತು. ಆ್ಯಸ್ ಯೂಶ್ವಲ್ ಬ್ಯಾಂಗ್ಳೂರಲ್ಲಿ ತುಂಬ ಎಕ್ಸಿಬಿಷನ್ಸ್ ಎಲ್ಲ ಆಗ್ತಾ ಇರ್ತಾರೆ, ಅಲ್ಲೆಲ್ಲ ಏನೇನು ಈ ಥರ ಎಲ್ಲ ಐಟಮ್ಸ್ ಎಲ್ಲ ಸಿಗ್ತಾನೆ ಇರುತ್ತೆ. ಸೇಮ್ ಅದೇ ಥರ ಇತ್ತು. ನಾನು ಹೋಗಿ ಪಿಕಲ್ಸ್ ಎಲ್ಲ ನೋಡೋಣ ಅಂತ ಹೇಳಿ ಪಿಕಲ್ಸ್ ನೋಡ್ತಾ ಇದ್ದೆ, ಟೇಸ್ಟ್ ಮಾಡ್ತಾ ಇದ್ದೆ. ಸೇಮ್ ನನಗೆ ಆ್ಯಕ್ಚುಲಿ ಗಾರ್ಲಿಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಗಾರ್ಲಿಕ್ದು ಟೇಸ್ಟ್ ಮಾಡ್ತಾ ಇದ್ದೆ. ಬಟ್ ಅಷ್ಟೊಂದೇನು ಇಷ್ಟನೇ ಆಗಲಿಲ್ಲ ನನಗೆ. ಹಾಗೆ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು, ಏನಾದರೂ ತೊಗೊಳ್ಳೋಣ ಅಂದ್ಕೊಂಡು ಬಂದೆ. ಆ್ಯಕ್ಚುಲಿ ಏನು ಗೊತ್ತಾ, ರಾಜೇಶ್ ಅವ್ರು ಎಲ್ಲಾದರೂ ಹೋದರೆ ಈ ಥರ ಎಲ್ಲ ಕೇಳಿದ್ರು ಏನೂ ಕೊಡಿಸಲ್ಲ. ಬೇಡ 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 ಬನ್ನಿ ಬನ್ನಿ ಅಂತ ಇರ್ತಾರೆ. ನಾನು ಅದಕ್ಕೆ ಬರಲ್ಲ. ಆ ಬೋಟ್ ಥರ ಇದೆಯಲ್ಲ ಅದರಲ್ಲಿ ಗೇಮ್ಸ್ ಆಡೋಣ ಬನ್ನಿ ಅಂತ ಕರೀತಾಯಿದ್ರು. ಆ್ಯಕ್ಚುಲಿ ನಾನು ಹೋಗಲ್ಲ ಅಂತಲೇ ಇದ್ದೆ. ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ರು, ಆದರೂ ನಾನು ಬರಲ್ಲ, ನೀವು ಹೋಗಿ ಬನ್ನಿ, ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಇವ್ರು 4 ಜನ ಹೋಗ್ತಾ ಇದ್ದಾರೆ. ಹೋಗಲಿ, ಎಂಜಾಯ್ ಮಾಡ್ಕೊಂಬರಲಿ. ಬಟ್ ಏನು ಗೊತ್ತಾ, ಅವ್ರು ವೀಡಿಯೋ ಮಾಡು ಅಂತ ನನಗೆ ಹೇಳ್ಬಿಟ್ಟು ಹೋದರು. ಬಟ್ ನಾನು ಅಲ್ಲೇನೋ ತಿಂಡಿ ಪಾವ್ ಭಾಜಿ ಮಾಡ್ತಾಯಿದ್ರು ಅಂತ ನಾನು ತಿನ್ನೋದಕ್ಕೆ ಹೋದೆ, ವೀಡಿಯೋನೇ ಮಾಡಿಲ್ಲ ನಾನಲ್ಲಿ. ನೋಡಿ ಗಾಯ್ಸ್, ಚೂರು ಕಾಣಿಸ್ತಾ ಇದ್ದಾರೆ, ಅಲ್ಲಿ ಎಲ್ಲ ಕೂತ್ಬಿಟ್ಟಿದ್ದಾರೆ. ಜಾಯಿಂಟ್ ವೀಲ್ ಇದೆ ಮತ್ತು ಅಲ್ಲೇನೋ ಗೇಮ್ಸ್ ಇದೆ. ಬಟ್ ಏನಂದರೆ ಅಷ್ಟೊಂದೇನಿಲ್ಲ ಗೇಮ್ಸ್ ಎಲ್ಲ, ನಾರ್ಮಲ್ ಚಿಕ್ಕ ಮಕ್ಕಳು ಆಟ ಆಡೋದಿದೆ. ಬಟ್ ಏನು ಬಿಫೋರ್ ಒಂದ್ಸಲ ಹಾಕಿದ್ರು, ತುಂಬ ಗೇಮ್ಸ್ ಎಲ್ಲ ಹಾಕಿದ್ರು. ಬಟ್ ಈ ಸಲ ಯಾವುದು ನೆಟ್ ಗೇಮ್ಸೇ ಹಾಕಿಲ್ಲ ಗೈಸ್. ಪೊಟ್ಯಾಟೊ ಟ್ವಿಸ್ಟರ್ ಅಂತೆಲ್ಲ ಕರೀದೇ ಇರುತ್ತೆ. ಸ್ಟಾರ್ಟ್ ಆಗ್ತಾ ಇದೆ. ಏನು ಗೊತ್ತಾ ಗೈಸ್, ಇದೆ ನಾನು ಪಾವ್ ಭಾಜಿ ತಿನ್ಕೊಂಡು ನಿಂತಿದ್ದೀನಿ. ಅವರು ವೀಡಿಯೋ ಮಾಡ್ತಿದ್ದಾಳೆ ಅಂದ್ಕೊಂಡಿದ್ದಾರೆ. ಬಂದು ಕೇಳಿದ್ರು ವೀಡಿಯೋ ತೋರಿಸು ಅಂತ, ನಾನು ವೀಡಿಯೋನೇ ಮಾಡಿಲ್ಲ. ಹಾಗೆ ಮಕ್ಳಿಗೆ ಎನಿ ಟೈಮ್ ಎಲ್ಲಾದರೂ ಹೋದರೆ ಅವ್ರಿಗೆ ಪೊಟ್ಯಾಟೊ ಟ್ವಿಸ್ಟರ್ ಬೇಕು. ಇದೊಂದು ಎಲ್ರಿಗೂ ಮಕ್ಳಿಗೆ ಅಟ್ರಾಕ್ಷನ್ ಮಾಡ್ತಾ ಇರುತ್ತೆ ಇದು. ಸೊ ನನಗೆ ಬೇಕು ಟ್ವಿಸ್ಟರ್ ಅಂತ ಇದ್ದರು. ಇಬ್ರಿಗೂ ನಾನು ಪೊಟ್ಯಾಟೊ ಟ್ವಿಸ್ಟರ್ ಕೊಡಿಸಿ ಒಂದು ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಇನ್ನೇನಿಲ್ಲ, ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಏನಂದರೆ ತುಂಬಾ ಚೆನ್ನಾಗಿದೆ. ಅವತಾರ್ ಎಕ್ಸಿಬಿಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಹಾಕಿರೋ ಎಫರ್ಟ್ಸ್ಗಂತೂ ತುಂಬ ಖುಷಿ ಪಡಬೇಕು. ತುಂಬ ಚೆನ್ನಾಗಿದೆ, ಹೋಗಿ ಮಿಸ್ ಮಾಡ್ಕೋಬೇಡಿ, ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ನಾವು ಡಿನ್ನರ್ ಮಾಡಬೇಕಾಯಿತು. ಡಿನ್ನರ್ಗೆಲ್ಲಾದರೂ ಹೋಗೋಣ ಅಂತ ಹೇಳಿ ಡಿನ್ನರು ಆ್ಯಕ್ಚುಲಿ ಅವತ್ತು ವೆಜ್ ಇರೋದ್ರಿಂದ ನಾವು ವೆಜ್ಜಿಗೆ ಬಂದಿದ್ದೀವಿ. ಉಡುಪಿ ಗಾರ್ಡಿಯನ್ಗೆ ಬಂದಿದ್ವಿ ನಾವು. ತುಂಬ ದಿನ ಆದಮೇಲೆ ಉಡುಪಿ ಗಾರ್ಡಿಯನ್ ವೆಜ್ ರತ್ನಗಿರಿಗೆ ಹೋಗೋಣ ಅಂದ್ಕೊಂಡ್ವಿ. ಉಡುಪಿ ಗಾರ್ಡಿಯನಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬಂದಿದ್ದೀವಿ, ಬನ್ನಿ ಆರ್ಡರ್ ಮಾಡ್ತೀವಿ ಏನು ಅಂತ ನೋಡೋಣ. ವೆಜ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಾನೇ ಹೋದಾಗೆಲ್ಲ ಆರ್ಡರ್ ಮಾಡೋದು. ನಾನು ಪನ್ನೀರ್ ಮಂಚೂರಿಯನ್ ಆರ್ಡರ್ ಮಾಡಿದ್ದೆ, ಮತ್ತು ನಾನ್ ಮಾಡಿದ್ದೆ, ಮತ್ತು ಅದು ಒಂದು ಗ್ರೇವಿ ಆರ್ಡರ್ ಮಾಡಿದ್ದೆ. ಚೆನ್ನಾಗಿತ್ತು ಗ್ರೇವಿನೂ ಸಹ. ವೆಜ್ ಕೊಲ್ಲಾಪುರಿ ನಾನು ವೆಜ್ ಗ್ರೇವಿ ಆರ್ಡರ್ ಮಾಡಿದ್ದೆ. ನೆಕ್ಸ್ಟು ವೆಜ್ ಬಿರಿಯಾನಿ ಮತ್ತು ಹೈದ್ರಾಬಾದ್ ಬಿರಿಯಾನಿ ಇಷ್ಟೂ ನಾನು ಆರ್ಡರ್ ಮಾಡಿದ್ದೆ. ರಾಜೇಶ್ ಅವರು ಕಾರ್ ಪಾರ್ಕ್ ಮಾಡಿ ಬರ್ತೀನಿ, ಆರ್ಡರ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಎಲ್ಲ ಆರ್ಡರ್ ಮಾಡಿದೆ.
ಚೆನ್ನಾಗಿತ್ತು. ಬಟ್ ನನಗೆ ಪ್ರೀವಿಯಸ್ ಉಡುಪಿ ಗಾರ್ಡಿಯನದಲ್ಲಿ ಇದ್ದಿದ್ದ ಟೇಸ್ಟ್ ಇವಾಗ ಸಿಕ್ಕಲಿಲ್ಲ. ನಿಜ ಮೊದಲು ತುಂಬಾ ಚೆನ್ನಾಗಿರ್ತಾಯಿತ್ತು. ಬಟ್ ನನಗೆ ಈ ಸಲ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಓಕೆ ಥರ ಇತ್ತು. ಏನೂ ಮಾಡೋಕ್ಕಾಗಲ್ಲ. ತುಂಬ ದಿನ ಆದಮೇಲೆ ಹೋಗಿದೆ. ನಾನೇ ಹಿಂಸೆ ಮಾಡಿ ಕರ್ಕೊಂಡು ಹೋಗಿದ್ದು. ಅವ್ರು ಆ್ಯಕ್ಚುಲಿ ರತ್ನಗಿರಿಗೆ ಹೋಗೋಣ ಅಂತ ಹೇಳ್ತಾರೆ. ರಾಜರತ್ನಗೆ ಹೋಗೋಣ ಅಂತ ಇದ್ದರು. ಬಟ್ ಇಲ್ಲಿ ಕರ್ಕೊಂಡು ಹೋದೆ. ನೆಕ್ಸ್ಟ್ ಟೈಮ್ ರಾಜರತ್ನಗೆ ಹೋಗೋಣ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಖುಷಿ ಆಯಿತು. ಒಂದು ನೈಟ್ ಔಟ್ ಥರ ಬಂದ್ವಿ. ಒಂದು ಎಕ್ಸಿಬಿಷನ್ ನೋಡಿದ್ವಿ. ಹಾಗೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನೆಲ್ ನೋಡಿ. ಆ್ಯಂಡ್ ಇನ್ನೊಂದು ವಿಷಯ, ಪ್ಲೀಸ್ ಅವತಾರ್ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದೆ. ಒಂದು ಸಲ ಹೋಗಿ ವಿಸಿಟ್ ಮಾಡಿ. ನಾನೇನು ಪ್ರಮೋಷನ್ ಮಾಡ್ತಾಯಿಲ್ಲ, ಬಟ್ ಅವ್ರು ಹಾಕಿರೋ ಎಫರ್ಟ್ಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.